ನಾವು ಅದಕ್ಕೆ ಆನ್ಸರ್ ಮಾಡುವಷ್ಟು ಕೆಪಬಲ್ ಇಲ್ಲ. ನೀವು ಅಂತವ್ರನ್ನೇ ಕೇಳಬೇಕು. ಈ ದೇಶದಲ್ಲಿ ಜನಿಸಿದ ಮೇಲೆ ಪ್ರತಿಯೊಬ್ರು ಫ್ಲಾಗ್ ಹಾಸ್ಟಿಂಗ್ ಮಾಡೋ ಅರ್ಹತೆನ ಹೊಂದಿರ್ತಾರೆ. ಈ ದೇಶದಲ್ಲಿ ಇದಾರೆ ಅಂತಂದ್ರೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ಲೇಬೇಕು ಅವರು. ನಾನು ಆರ್ಸಲ್ಲ, ನಾನು ಇದ್ ಮಾಡಲ್ಲ ಅಂದ್ಮೇಲೆ ನಮ್ ದೇಶದಲ್ಲಿ ಇರೋ ಯೋಗ್ಯತೆನೇ ಅವ್ರಿಗಿರಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇದು ಖಂಡಿತವಾಗ್ಲೂ ತಪ್ಪು. ಏನಕ್ಕೆ ಅಂತಂದ್ರೆ ಫ್ಲಾಗ್ ಹಾಸ್ಟಿಂಗ್ ಯಾರೋ ಒಬ್ರು ಹೇಳಿ ಅಥವಾ ಯಾರೋ ಒಬ್ರು ಮನಸ್ಸಲ್ಲಿ ದೇಶಭಕ್ತಿ ಹುಟ್ಟಾಗತ್ತಿರೋದಲ್ಲ. ಪ್ರತಿಯೊಂದು ಮನುಷ್ಯ, ಪ್ರತಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿ ದೇಶಭಕ್ತಿ ಇರಬೇಕು, ಮನ್ಸಲ್ಲಿ ಕಿಚ್ಚಿರ್ಬೇಕು. ನಮ್ ದೇಶ, ನಮ್ ಭಾಷೆ, ನಮ್ಮ ಬಾವುಟ, ನಮ್ ಜನ, ಇಡೀ ನಮ್ ಸರ್ವಸ್ವ ಏನಿದೆ ಅದಷ್ಟು ದೇಶಕ್ಕೋಸ್ಕರ ಮುಡುಪಾಗಿರ್ಬೇಕು. ಅಂತ ಒಂದು ಸಮಯದಲ್ಲಿ ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡಲ್ಲ ಅಂತ ಹೇಳ್ತಿರೋದು ಜಮೀರ್ ಅವ್ರ ಖಂಡಿತ ತಪ್ಪು. ಆ ಸಿಕ್ಕಿರೋ ಒಂದು ಉಪಯೋಗನ ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕಾಗಿತ್ತು. ಅವ್ರದ್ದು ಏನೇ ಕೆಲಸ ಇರ್ಲಿ ಅವ್ರು ಆಮೇಲೆ ಮಾಡ್ಕೋಬಹುದಿತ್ತು ಬದಿಗೊತ್ತಿ. ಫ್ಲಾಗ್ ಹಾಸ್ಟಿಂಗ್ ತುಂಬಾ ದಿನ ಎಲ್ಲ ಮಾಡ್ಬೇಕಾದ ಇರ್ಲಿಲ್ಲ. ಅಟ್ಲೀಸ್ಟ್ 1 ಗಂಟೆ ಅಥವಾ 2 ಗಂಟೆ ಬಂದ್ಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಅವ್ರ ಮಿಕ್ಕಿದ ಏನ್ ಕಾರ್ಯ, ಅವ್ರ ದಿನದಿಂದ ಏನು ಜವಾಬ್ದಾರಿ ಇತ್ತು ಅದನ್ನ ಕಾರ್ಯ ನಿರ್ವಹಿಸಬಹುದಾಗಿತ್ತು. ಬಟ್ ಇದು ಖಂಡಿತವಾಗ್ಲೂ ತಪ್ಪು. ಅವ್ರು ಖಂಡಿತವಾಗ್ಲೂ ಅವ್ರ ಕ್ಷಮೆ ಯಾಚಿಸ್ಬೇಕು, ದೇಶಕ್ಕಾಗ್ಲಿ ಜನತೆಗಾಗ್ಲಿ. ಮುಂದಿನ ದಿನಗಳಲ್ಲಿ ಈ ತರ ಸಮಾಜ ಸೇವಕರು ಅಥವಾ ಪೊಲಿಟಿಷಿಯನ್ಸ್ ಇದಾರೆ, ಅವ್ರು ಈ ತರ ಒಂದು ತಪ್ಪು ಮಾಡಬಾರ್ದು. ತಪ್ಪು ಮೊದಲಿಗೇನಾಗಿ ಅದು ತಪ್ಪು. ಅದು ಭಾರತದ ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಯಾರೇ ಆಗಲಿ ಅದಕ್ಕೆ ಗೌರವ ಕೊಟ್ಟು ಆಚರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಆರಿಸಲ್ಲ ಅಂದ್ರೆ ಏನು ಇದು ಐಕ್ಯತೆಯಲ್ಲಿ ಬಂತು? ಭಾರತ ಒಗ್ಗಟ್ಟಾಗಿ ಇರಬೇಕು. ನಮ್ಮ ಸ್ಟೇಟ್ ಒಂದೇ ಅಲ್ಲ, ರಾಜ್ಯ ಒಂದೇ ಅಲ್ಲ, ಎಲ್ಲ ಸ್ಟೇಟ್ಗಳು ಒಂದಾಗಿ ಇರೋದ್ರಿಂದ ಜಮೀರ್ ಅಹಮದ್ ಆರಿಸ್ಬೇಕಾಯಿತು. ಇದು ತಪ್ಪು. ಮೊದಲಿನ ಇದಕ್ಕೆ ಖಂಡಿಸ್ತೀನಿ. ರೀಸನ್ ಸರಿ ಇಲ್ಲ. ಅದು ಆ ಥರ ಹೇಳ್ಬಾರ್ದಾಗಿತ್ತು. ಇದು ಸ್ವತಂತ್ರ ಭಾರತ ಅಂದ್ರೆ ಒಗ್ಗಟ್ಟಾಗಿರ್ಬೇಕು. ರಾಷ್ಟ್ರೀಯ ಹಬ್ಬ. ಅದೊಂದು ಬಿಟ್ಬಿಟ್ಟು ನಾನು ಅಸಲ ಇದೇನಿದು ವೈಯಕ್ತಿಕ ಅಲ್ಲ. ಅದು ಮುಂದುವರಿಬಾರ್ದು. ಅವರು ಅದನ್ನ ಮೊದಲು ತೆಗೆದಾಕ್ಬಿಡ್ಬೇಕು. ಇದನ್ನ ಡಿ.ಕೆ. ಶಿವಕುಮಾರ್ ಪರಿಗಣಿಸಿ ಮೊದಲು ಅದನ್ನ ತೆಗೆದಾಕೇ ಬಿಡ್ಬೇಕು. ಮತ್ತೆ ಈ ದಿವಸ ಈ ರಾಜ್ಯದ ವಸತಿ ಸಚಿವರು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದಿಲ್ಲ ಅಂತ ಹೇಳಿ ಮಾಹಿತಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊರತೆ ಇದೆ. ಈ ತರ ಎಲ್ಲ ಏನೇನಾದ್ರೂ ಈ ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆದ್ರೂ ಈ ಬೆಳವಣಿಗೆ ನಮ್ಗೆ ಏನು ಅಲ್ಲೇ ಮಾಹಿತಿ ಇಲ್ಲ. ಆದ್ರೂ ಈ ವಿಷಯ ನಮ್ಗೆ ಅವಮಾನ ಸತ್ಯ, ಆದ್ರೆ ನನಗೆ ಮಾಹಿತಿ ಇಲ್ಲ. ಆದ್ರಿಂದ ಈ ತರ ಆಗ್ಬಾರ್ದು. ಮುಂದೆ ಈ ತರ ಆಗದಂಗೆ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು, ಈ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಈ ಕಡೆ ಗಮನ ಹರಿಸಿ ಇದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನಾದ್ರೂ ಭಾವಿಸ್ತೀನಿ.